ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡಿರ್ತೀರಾ. ನಿಮಗೆ ಯಾವ ವಿಷಯದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಅನ್ನೋ ಟಾಪಿಕ್ಕು ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇದು ಅಂತಲೇ ನಾವು ಹೇಳ್ಬೋದು. ಫ್ರೆಂಡ್ಸ್, ಈಗ ನವರಾತ್ರಿ ಶುರುವಾಗಿದೆ. ಅಕ್ಟೋಬರ್ 3ನೇ ತಾರೀಕಿಂದ ನವರಾತ್ರಿ ಶುರುವಾಗಿದೆ. ಈ ಅಕ್ಟೋಬರ್ 3ನೇ ತಾರೀಕಿಂದ ಶುರುವಾಗಿರುವಂತಹ ಈ ನವರಾತ್ರಿ 9 ದಿನದಲ್ಲಿ ನಾವು ಚಾಮುಂಡೇಶ್ವರಿ ದೇವಿಗಾಗಿರ್ಬೋದು, ಇಲ್ಲ ದುರ್ಗಾದೇವಿಗಾಗಿರ್ಬೋದು, ಇಲ್ಲ ನಮ್ಮ ಗ್ರಾಮ ದೇವತೆಗಾಗಿರ್ಬೋದು, ಯಾವ ರೀತಿ ಒಂದು ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ಮನೆಯಲ್ಲಿ ಹಣ, ಆಸ್ತಿ, ಸಂಪತ್ತು, ಸಮೃದ್ಧಿ ಆಗುತ್ತೆ, ಮತ್ತೆ ಇನ್ನು ಯಾವ ಪ್ರಾಬ್ಲಮ್ಮು ಇಲ್ಲದೇನೆ ನಾವು ತುಂಬಾ ಕ್ಲಿಯರ್ ಆಗಿ ಒಂದು ಸುಂದರವಾದಂತಹ ಜೀವನ ನಾವು ಮಾಡ್ಕೋಬಹುದು ಅನ್ನೋ ಒಂದು ಒಳ್ಳೆಯ ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳನ್ನೇ ನಾವು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಅಲ್ವಾ? ನಮ್ಮ ಹೆಣ್ಮಕ್ಳೇ ನಾವು ಮಹಾಲಕ್ಷ್ಮಿ ಅಂತ ಕರೆದಾಗ ನಮ್ಮ ಹೆಣ್ಮಕ್ಳು ಈ ಪೂಜೆನ ಅಂದರೆ ಈ ಅಕ್ಟೋಬರ್ 3ನೇ ತಾರೀಕು ಶುರುವಾಗಿರುವಂತಹ ನವರಾತ್ರಿ ಪೂಜೆನ ಈ 9 ದಿನ ನಾವು ನಮ್ಮ ಹೆಣ್ಮಕ್ಳು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಫ್ಯಾಮಿಲಿ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಎಲ್ಲ ವಿಷಯದಲ್ಲೂ ಶುಭಗಳಿಗೆ ನಮಗೆ ಶುರುವಾಗಿ ಪ್ರತಿಯೊಂದರಲ್ಲೂ ಏಳಿಗೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಹಾಗಾದರೆ ಇಂಥ 3 ಕೆಲಸನ ಫ್ರೆಂಡ್ಸ್, ಮತ್ತೆ ಇನ್ನೊಂದೇನೆಂದರೆ ಈ ಅಕ್ಟೋಬರ್ 3ನೇ ತಾರೀಕಿಂದ ಶುರುವಾಗಿರುವಂತಹ ಈ ನವರಾತ್ರಿ ದಿನನ ನಾವು 9 ದಿನ ಆಚರಣೆ ಮಾಡ್ತೀವಲ್ವಾ? ಈ 9 ದಿನದಲ್ಲಿ ಇವಾಗ ನಾನು ಹೇಳ್ತಾ ಇರುವಂಥ ಈ 3 ಕೆಲಸನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ, ಇದು ಒಂದು ತುಂಬಾನೇ ಒಳ್ಳೇದಾಗುವಂತಹ ಒಂದು ಸೂಪರ್ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು. ಈ 5 ಕೆಲಸನ ನಾವು ಮನೆಯಲ್ಲಿ ಮಾಡಿಬಿಟ್ರೆ ನಮಗೆ ಈ ವರ್ಷ ಕಳೆದು ಮುಂದಿನ ವರ್ಷ ಬರೋ ತನಕನೂ ಯಾವುದೇ ಒಂದಿನ ಸಮಸ್ಯೆನೂ ಸಹ ಇರಲ್ಲ ಅಂತಲೇ ನಾವು ಹೇಳ್ಬೋದು. ಅಂದರೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಇನ್ನೂ ಹಲವಾರು ಸಮಸ್ಯೆಗಳೆಲ್ಲ ಕಾಡ್ತಾ ಇರುತ್ತಲ್ವಾ? ಅಂತ ಎಲ್ಲ ಸಮಸ್ಯೆಗಳನ್ನು ನಾವು ಕ್ಲಿಯರ್ ಮಾಡಿಕೊಂಡು ಒಂದು ಸುಂದರವಾದಂತಹ ಬದುಕನ್ನು ನಾವು ಕಟ್ಕೋಬೋದು ಅಂತಲೇ ಹೇಳ್ಬೋದು. ಆದರೆ ನಮ್ಮ ಹೆಣ್ಮಕ್ಳು ಈ 5 ಕೆಲಸನ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಅಂತಲೇ ಹೇಳ್ಬೋದು. ಆ 5 ಕೆಲಸಗಳು ಅದನ್ನ ಯಾವ ರೀತಿ ಮಾಡೋದು, ಅದು ಯಾವ ರೀತಿ ಆ ಪೂಜೆನ ನಾವು ಮಾಡ್ಕೋಬೋದು ಅನ್ನೋದನ್ನ ನಮ್ಮ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿದ್ರಾ? ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಇದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಅಂತಲೇ ನಾವು ಹೇಳ್ಬೋದು ಅಲ್ವಾ? ಈ ವಿಷಯಗಳನ್ನ ನಾವು ತಿಳ್ಕೊಂಡು ಈ 9 ದಿನ ನಾವು ಚಾಮುಂಡೇಶ್ವರಿ ದೇವಿಗೆ, ದುರ್ಗಾ ಮಾತೆಗೆ ನಾವು ಪೂಜೆನ ಮಾಡ್ಕೊಂಡು ಬರೋದ್ರಿಂದ ನಾವು ತುಂಬಾನೇ ಒಂದು ಪ್ರತಿಫಲನ ನಾವು ಕಂಡ್ಕೋತೀವಿ ಅಂತಲೇ ನಾವು ಹೇಳ್ಬೋದು. ಹೌದಲ್ಲ ಫ್ರೆಂಡ್ಸ್? ಹಾಗಾದರೆ ನಮ್ಮ ಹೆಣ್ಮಕ್ಳು ಯಾಕಿಷ್ಟು ವೆಯ್ಟ್ ಮಾಡಬೇಕು, ಯಾಕಿಷ್ಟು ತಡ ಮಾಡಬೇಕು? ಆದಷ್ಟು ಬೇಗ ಹೋಗಿ ನಾವು ಆ 5 ಕೆಲಸ ಯಾವುದು ಅಂತ ತಿಳ್ಕೊಂಡು ನಾವೂ ಸಹ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನಂತೂ ಈ 9 ದಿನ ಇದನ್ನ ಮಾಡ್ತೀನಿ ಮನೆಯಲ್ಲಿ. ದಯವಿಟ್ಟು ನೀವು ಮಾಡಿ. ಏಕೆಂತಂದರೆ ನಾವು ಚೆನ್ನಾಗಿದ್ರೆ ಸಾಕಾಗಲ್ಲ, ನೀವು ಸಹ ಚೆನ್ನಾಗಿರ್ಬೇಕಲ್ವಾ? ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಮ್ಮ ಚಾನಲ್ನ ಅಂತ ಅಂದಮೇಲೆ ನಮಗೆ ಒಳ್ಳೇದಾದ್ರೆ ಮಾತ್ರ ಸಾಕಾಗಲ್ಲ. ನಾನು ತೋರಿಸುವಂತಹ ಈ ಪೂಜೆಗಳನ್ನ ನೀವು ಮಾಡ್ಕೊಳ್ಳಿ, 9 ದಿನ ಮಾಡ್ಕೊಳ್ಳಿ, ನಿಮಗೂ ಸಹ ಒಳ್ಳೇದಾಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಆ 5 ಕೆಲಸಗಳು ಯಾವುದ್ಯಾವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಂ ಫ್ರೆಂಡ್ಸ್, ಈಗ ಈ ನವರಾತ್ರಿ 9 ದಿನದ ಈ ಒಂದು ದಿನದಲ್ಲಿ ನಾವು ಯಾವ ರೀತಿ ನಾವು ಪೂಜೆನ ಮಾಡ್ಕೋಬೇಕು, ಈ 9 ದಿನದಲ್ಲಿ ನಾವು ಬರೀ 5 ಕೆಲಸ ಮಾಡಿದ್ರೆ ಮಾತ್ರ ಅದು ನಮಗೆ ಈ ಪೂಜೆಯ ಪ್ರತಿಫಲ ನಮ್ಗೆ ಸಿಗುತ್ತೆ ಅಂತ ಅನ್ನೋದು ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಈಗ ನೀವು ಸಾಮಾನ್ಯವಾಗಿ ಹೆಣ್ಣುಮಕ್ಳು ಮನೆಯಲ್ಲಿ ಪೂಜೆ ಮಾಡ್ತಾನೆ ಇರ್ತೀರ ಅಲ್ವಾ? ಪೂಜೆ ಮಾಡ್ತಾನೆ ಇರ್ತೀರ. ನೀವು ಎಷ್ಟು ಪೂಜೆ ಮಾಡಿದ್ರೂ ಕೆಲವ್ರ ಮನೆಗಳಲ್ಲಿ ಏಳಿಗೆನೇ ಆಗಲ್ಲ. ಇಲ್ಲ ಪೂಜೆ ಮಾಡ್ತಾ ಇರುವಂಥ ಈಗ ನೀವೇ ಹೇಳ್ತೀರಾ, ಅಯ್ಯೋ ನಾವು ಇಷ್ಟೆಲ್ಲ ಪೂಜೆ ಮಾಡ್ತೀವಿ, ಇಷ್ಟೆಲ್ಲ ಮಾಡಿದ್ರೂ ಸಹ ನಮ್ಗೆ ಏಳಿಗೆ ಆಗ್ತಾ ಇಲ್ಲ, ಯಾವ ಕೆಲಸ ಕೈ ಹಾಕೋರು ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಇರ್ತೀರಲ್ವಾ? ಅಂಥವ್ರು ಈ ಒಂದು ನವರಾತ್ರಿ 9 ದಿನದಲ್ಲಿ ನೀವು ಈ ಪೂಜೆನ ಅಂದರೆ ಈ 5 ಕೆಲಸಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಅದು ತುಂಬ ಕ್ಲಿಯರ್ ಆಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಅದರಲ್ಲಿ ಮೇನ್ ಏನಂದರೆ ನೀವು ಈಗ ಪ್ರತಿದಿನ ನೀವು ಪೂಜೆ ಮಾಡ್ತೀರಲ್ವ ಮನೆಯಲ್ಲಿ? ನೀವು ಪೂಜೆ ಮಾಡ್ತೀರಾ ಪ್ರತಿದಿನ ಅಂತ ಅಂದಮೇಲೆ ನೀವು ಪೂಜೆನ ಯಾವ ರೀತಿ ಮಾಡ್ತೀರಲ್ಲಿ? ಮಾಮೂಲಿ ನಮ್ಮ ಶಾಸ್ತ್ರ ಸಂಪ್ರದಾಯವಾಗಿ ನೀವು ಯಾವ ರೀತಿ ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ ಮನೆಯಲ್ಲಿ ಅದೇ ರೀತಿ ನೀವು ಪೂಜೆ ಮಾಡ್ತೀರಾ. ಆದರೆ ಮುಖ್ಯವಾಗಿ ನಾವು ಮೇನಾಗಿ ಏನು ಮಾಡಬೇಕಾಗಿರೋದು ಅಂತಂದರೆ ನಾವು ಪೂಜೆ ಮಾಡ್ತೀವಿ, ಪೂಜೆ ಮಾಡ್ತಾ ನಾವು ಶ್ಲೋಕಗಳಾಗಿರ್ಬೋದು, ಮಂತ್ರಗಳಾಗಿರ್ಬೋದು ಹೇಳ್ತೀವ ಇಲ್ಲ ಅಲ್ವಾ ಫ್ರೆಂಡ್ಸ್? ಅದೇ ಮೇನ್ ಪಾಯಿಂಟು.
ನಾವು ಪೂಜೆ ಮಾಡಬೇಕಾದ್ರೆ ನಾವು ಮೇನ್ ಪಾಯಿಂಟ್ ಆಗಿ ನಮಗೆ ದುರ್ಗಾ ಮಾತೆಗಾಗಿರ್ಬೋದು, ಲಕ್ಷ್ಮೀ ದೇವಿಗಾಗಿರ್ಬೋದು, ಇಲ್ಲ ನಮ್ಮ ಕುಲ ದೇವತೆಗಳಿಗಾಗಿರ್ಬೋದು, ಇದು ಎಲ್ಲರಿಗೂ ನಾವು ಮೇನ್ ಪಾಯಿಂಟ್ ಆಗಿ ನಾವು ಪೂಜೆ ಮಾಡ್ತಾ ಏನು ಹೇಳಬೇಕು ಅಂದರೆ ಮಂತ್ರಗಳನ್ನ ಹೇಳ್ಕೊಂಡು ನಾವು ಪೂಜೆ ಮಾಡೋದ್ರಿಂದ, ಅಂದರೆ ಮಂತ್ರಗಳು ಯಾವ್ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈಗ ನೀವು ಯಾವ್ಯಾವ ಮಂತ್ರಗಳು ಹೇಳ್ಕೊಂಡು ನಾವು ಪೂಜೆ ಮಾಡಬೇಕು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್, ಅದು ಮಂತ್ರಗಳು ಅಂದರೆ ಚಾಮುಂಡೇಶ್ವರಿ ದೇವಿಗೆ ಓಂ ಈಂ ಕ್ಲೀಂ ಚಾಮುಂಡೇಶ್ವರ್ಯಾಯೇ ನಮಃ, ಓಂ ಈಂ ಕ್ಲೀಂ ಚಾಮುಂಡೇಶ್ವರಾಯೇ ನಮಃ, ಇದು ಚಾಮುಂಡೇಶ್ವರಿಗೆ. ದುರ್ಗಾ ಮಾತೆಗೆ ಓಂ ದುರ್ಗಾ ಮಾತೆಯೇ ನಮಃ, ಓಂ ದುರ್ಗಾ ಮಾತೆಯೇ ನಮಃ. ಮತ್ತು ಕುಲ ದೇವತೆಗಳಿದ್ದರೆ ಅವ್ರಿಗೂ ಸಹ ಓಂ ಹೀಂ ಕ್ಲೀಂ ಕುಲಮಾತೆಯೇ ನಮಃ, ಕುಲದೇವತಾಯೇ ನಮಃ. ಈ ರೀತಿ ಕೆಲವೊಂದು ಮಂತ್ರಗಳನ್ನ ನೀವು ಹೇಳಿಕೊಂಡು ಪ್ರತಿನಿತ್ಯ ನೀವು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಇದ್ರೂ ಸಹ ಅದು ಹೋಗಿ ಪಾಸಿಟಿವ್ ಅನ್ನೋ ಅಂಶ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ನಾವು ಹೇಳ್ಬೋದು. ನೋಡಿ, ಈ ರೀತಿ ನಾವು ಒಬ್ಬರಾದ್ರೂ ಫ್ರೆಂಡ್ಸ್, ಈಗ ನಾವು ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಪೂಜೆ ಮಾಡೇ ಮಾಡ್ತೀವಿ. ಎಕ್ಸಾಂಪಲ್ ನನ್ನ ತಗೊಳ್ಳಿ, ನಾವು ಪೂಜೆ ಮಾಡ್ತೀವಿ, ಆದರೆ ಮಂತ್ರಗಳು ಹೇಳ್ಕೊಂಡು ಪೂಜೆ ಮಾಡ್ತೀವಾ? ಇಲ್ಲ ಅಲ್ವಾ ಫ್ರೆಂಡ್ಸ್? ಈಗ ಮಾರ್ವಾಡಿಗಳು ಯಾವ ರೀತಿ ಮಾಡ್ತಾರೆ ಗೊತ್ತಾ? ಅವ್ರ ಮಂತ್ರಗಳನ್ನ ಅಂದರೆ ಪಠನೆ ಮಾಡ್ತಾ ಅದನ್ನ ಜಪಿಸ್ತಾ ಅವರು ಮಂತ್ರಗಳನ್ನ ಅವ್ರು ಪೂಜೆ ಮಾಡೋದಕ್ಕೆ ಫ್ರೆಂಡ್ಸ್, ಅವ್ರಿಗೆ ಈ ಮೇನ್ ಆಗಿ ಈ ಚಾಮುಂಡೇಶ್ವರಿ ದೇವರು ಅವ್ರಿಗೆ ಒಲಿಯೋದು ಅಂತಲೇ ನಾವು ಹೇಳ್ಬೋದು. ಅವರು ಜಾಸ್ತಿ ಚಾಮುಂಡೇಶ್ವರಿ ದೇವ್ರನ್ನ ಮಾಡ್ತಾರೆ. ಯಾಕೆ ಹೇಳಿ? ಆ ಮಾತೆಗೆ ಯಾರು ಇಷ್ಟಪಟ್ಟು ಮಂತ್ರಗಳನ್ನ ಹೇಳ್ಕೊಂಡು ನಾವು ಪೂಜೆ ಮಾಡ್ತಾರೋ ಅಂಥವ್ರಿಗೆ ಆ ತಾಯಿ ತುಂಬ ಇದಾಗಿ ಒಲಿಯುತ್ತಾರೆ ಅಂತಲೇ ನಾವು ಹೇಳ್ಬೋದು. ಹೌದಲ್ಲ ಫ್ರೆಂಡ್ಸ್? ಈಗ ಅವ್ರುಗಳೇ ಆ ರೀತಿ ಹೇಳಿ ಅವರು ದೇವ್ರನ್ನೇ ಹೊಲಿಸ್ಕೊಂಡು ಅವ್ರ ಲೈಫೆಲ್ಲ ಚೆನ್ನಾಗಿದ್ದಾರೆ ಅಂತ ಅಂದಮೇಲೆ ನಾವು ಅದೇ ರೀತಿ ಮಾಡೋಣ ಅಲ್ವಾ? ನಾವು ಅದೇ ರೀತಿ ಮಾಡಿಕೊಂಡು ನಾವು ಚೆನ್ನಾಗಿರೋಣ ಅಲ್ವಾ? ಹೌದು ಫ್ರೆಂಡ್ಸ್. ಹಾಗಾಗಿ ನೀವು ಆದಷ್ಟು ನೀವು ಮನೆಯಲ್ಲಿ ಮಂತ್ರಗಳು, ಶ್ಲೋಕಗಳು ಇವನ್ನೆಲ್ಲ ಹೇಳ್ಕೊಂಡು ನೀವು ಪೂಜೆ ಪುನಸ್ಕಾರ ಮಾಡೋದ್ರಿಂದನೂ ಸಹ ನಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಹೋಗಿ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬರೋದ್ರಿಂದ ನಮಗೆ ಸುಖ ಶಾಂತಿ ಆಗಿರ್ಬೋದು, ಇಲ್ಲ ಒಂದು ನೆಮ್ಮದಿಯಾದಂತಹ ಒಂದು ಜೀವನ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಎಲ್ಲವೂ ಹಣಕಾಸಿನ ಸಮಸ್ಯೆಗಳು ಸಹ ಬಗೆಹರಿತು ನಮಗೆಲ್ಲವೂ ಒಳ್ಳೇದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಮೊದಲನೇ ಪಾಯಿಂಟಲ್ಲಿ. ಈಗ ಎರಡನೇ ಪಾಯಿಂಟ್ ಬಂದು ಫ್ರೆಂಡ್ಸ್, ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತೀರ ಅಲ್ವಾ? ಯಾರು ದೇವಸ್ಥಾನಕ್ಕೆ ಹೋಗಲ್ಲ ಹೇಳಿ? ಪ್ರತಿಯೊಬ್ಬರು ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗ್ತೀರಾ. ಹೋದಾಗ ನೀವೇನು ಮಾಡ್ತೀರಾ? ಪೂಜೆ ಸಾಮಾನು ತಗೊಂಡೋಗಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತೀರಾ ಅಲ್ವಾ? ಪೂಜೆ ಮಾಡಿಸ್ಕೊಂಡು ಬರ್ತೀರಾ. ಆಗ ಪೂಜೆ ಸಾಮಾನುಗಳು ತಗೊಂಡೋಗಿ ನೀವು ದೇವರಿಗೆ ಪೂಜೆ ಮಾಡಿಸಿದಾಗ ನೀವು ಅರ್ಶಿನ ಕುಂಕುಮ ತಗೊಂಡೋಗ್ತೀರಾ ಅಲ್ವಾ? ಹೌದು ಫ್ರೆಂಡ್ಸ್. ನೀವು ಅರ್ಶಿನ ಕುಂಕುಮನ ತಗೊಂಡೋದಾಗ ನೀವು ಅರ್ಶಿನ ಕುಂಕುಮನ ಸಪ್ರೇಟಾಗಿ ನೀವು ತೆಗೆದುಕೊಂಡೋಗಿ ನಿಮ್ಮ ಕೈಯಿಂದ ನೀವು ದುರ್ಗಾ ಮಾತೆಗಾಗಿರ್ಬೋದು, ಚಾಮುಂಡೇಶ್ವರಿ ದೇವರಾಗಿರ್ಬೋದು, ಇಲ್ಲ ನಮ್ಮ ಹೆಣ್ಣು ದೇವತೆ ಅಂದರೆ ನಮ್ಮ ಕುಲ ದೇವತೆಗಳಿಗೆ, ಮತ್ತು ಹೆಣ್ಣು ದೇವತೆಗಳು ಮೇನಾಗಿ ಹೆಣ್ಣು ದೇವತೆಗಳಿಗೆ ನಾವು ಅಂದರೆ ಈಗ ಅರ್ಶಿನ ಕುಂಕುಮ ಅಂದರೆ ಮೇನಾಗಿ ಕುಂಕುಮನ ನಾವು ತಿಲಕವಾಗಿ ನಮ್ಮ ಕೈಯಿಂದ ನಾವೇ ತಿಲಕವಾಗಿ ಹಚ್ಚೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಹಣದ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನೀವು ತಿಲಕವಾಗಿ ಕುಂಕುಮ ತಗೊಂಡು ತಿಲಕವಾಗಿ ಅದು ಹೆಣ್ಣಿನ ದೇವತೆಗೆ ಅಂದರೆ ದುರ್ಗಾ ಮಾತೆಗಾಗಿರ್ಬೋದು, ಚಾಮುಂಡೇಶ್ವರಿ ಮಾತೆಗಾಗಿರ್ಬೋದು, ನೀವು ತಿಲಕವಾಗಿ ಅದನ್ನ ಹಚ್ಚೋದ್ರಿಂದ ನಿಮ್ಮ ಮೇಲೆ ಅಂದರೆ ನೀವು ಆ ದೇವರ ಸ್ಪರ್ಶ ಮಾಡಿದಾಗ ಆ ದೇವರಲ್ಲಿರುವಂತಹ ಶಕ್ತಿ, ಆ ಪ್ರಭಾವ ನಿಮ್ಮ ಮೇಲೆ ಬರುತ್ತೆ ಅಂತೆ. ಬರೋದ್ರಿಂದನೂ ಸಹ ಆ ಶಕ್ತಿ ನಿಮ್ಮ ಮೇಲೆ ಬಂದು ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆ ಕಡೆ ಇರುವಂತಹ ನೆಗೆಟಿವ್ ಹೋಗಿ ಒಂದು ಪಾಸಿಟಿವ್ ಆದಂತಹ ಎನರ್ಜಿನ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು. ಇದೆಲ್ಲ ನನಗೆ ಹೇಗೆ ಗೊತ್ತು ಅಂತ ನೀವು ಕೇಳೋದಾದರೆ, ನಾನು ಆವಾಗವಾಗ ದೇವಸ್ಥಾನಗಳಿಗೆ ಮತ್ತು ಅದೇ ಜಾಸ್ತಿ ನಾನು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್. ದೇವಸ್ಥಾನಗಳಿಗೆಲ್ಲ ಹೋದಾಗ ನಾನು ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊತಾ ಇರ್ತೀನಿ. ಅಂದರೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಇದೆ. ಹಾಗಾಗಿ ನಾನು ಪೂಜಾರಿ ಹತ್ರ ನಾನು ಕೆಲವೊಂದು ವಿಷಯಗಳನ್ನೆಲ್ಲ ತಿಳ್ಕೊಂಡು ನಾನು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಅಂದರೆ ಮೇನಾಗಿ ನಮ್ಮ ಹೆಣ್ಮಕ್ಳು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ? ನಾವು ಹೆಣ್ಮಕ್ಳು ಲಕ್ಷ್ಮೀ ಸ್ವರೂಪರು ಅಂತ ಅಂದಮೇಲೆ ನಾವು ಇಂಥ ಕೆಲಸಗಳನ್ನ ಮಾಡಬೇಕು. ಪಾಪ ಗಂಡು ಮಕ್ಳಿಗೆ ಏನು ಗೊತ್ತಾಗುತ್ತೆ ಹೇಳಿ? ಅಂದರೆ ಅವ್ರುಗಳಿಗೆ ಸ್ವಲ್ಪ ಈ ಥರಲ್ಲೆಲ್ಲ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಆದರೆ ನಮ್ಮ ಹೆಣ್ಮಕ್ಳು ನಾವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಇವನ್ನೆಲ್ಲ ನಾವು ಆದಷ್ಟು ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ? ನೋಡಿ, ಈ ಸಿಂಧೂರನ ನೀವು ಅಂದರೆ ಕುಂಕುಮನ ನೀವು ಆ ತಾಯಿಗೆ ಅಂದರೆ ದುರ್ಗಾ ಮಾತೆಗಾಗಿರ್ಬೋದು, ಚಾಮುಂಡೇಶ್ವರಿ ದೇವರಿಗಾಗಿರ್ಬೋದು, ನೀವು ಸಿಂಧೂರನ ಅಂದರೆ ಕುಂಕುಮನ ಸಿಂಧೂರ ರೀತಿಯಲ್ಲಿ ನೀವು ಹಾಕೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಹೋಗಿ ಅಂದರೆ ನಿಮ್ಮ ಕಡೆಯಿಂದ ನೆಗೆಟಿವ್ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ನಾವು ಹೇಳ್ಬೋದು. ಮತ್ತು ಇದರಿಂದ ಸುಖ ನೆಮ್ಮದಿನೂ ಸಿಗುತ್ತೆ ಮನೆಯಲ್ಲಿ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್, ಎರಡನೇ ಪಾಯಿಂಟಲ್ಲಿ.
ನೆಕ್ಸ್ಟ್ ಮೂರನೇ ಪಾಯಿಂಟಲ್ಲಿ ಫ್ರೆಂಡ್ಸ್, ಮೂರನೇ ಪಾಯಿಂಟಲ್ಲಿ ಫ್ರೆಂಡ್ಸ್, ಈಗ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತೀವಲ್ವ. ಯಾರ ಮನೇಲಿ ಪೂಜೆ ಪುರಸ್ಕಾರ ಮಾಡೋದಲ್ಲಿ? ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಮಕ್ಳು ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ತೀವಿ. ಅದರಲ್ಲಿ ಮೇನಾಗಿ ಫ್ರೆಂಡ್ಸ್ ನಾವು ಏನು ಮಾಡಬೇಕು ಅಂತಂದರೆ ದೀಪಗಳನ್ನ ಬೆಳಗಬೇಕಾಗುತ್ತೆ. ಅಂದರೆ ಈ ನವರಾತ್ರಿ 9 ದಿನದಲ್ಲಿ ನೀವು ಆದಷ್ಟು ಬೆಳಿಗ್ಗೆ ಸಾಯಂಕಾಲ ದೀಪಗಳ ಹಚ್ಚಿ ನೀವು ದೇವರುಗಳಿಗೆ ಪೂಜೆ ಮಾಡಬೇಕಾಗುತ್ತೆ. ಅಂದರೆ ಪ್ರತಿದಿನ ನೀವು ಬೆಳಿಗ್ಗೆ ಸಾಯಂಕಾಲ ಈ 9 ದಿನದಲ್ಲಿ ಪೂಜೆಗಳನ್ನ ಮಾಡೋದ್ರಿಂದನೂ ಸಹ, ಅಂದರೆ ಯಾವ ರೀತಿ ಪೂಜೆ ಅಂತ ನೀವು ಕೇಳ್ಬೋದು. ಈಗ ಸಾಮಾನ್ಯವಾಗಿ ನಾವು ಪೂಜೆ ಮಾಡೇ ಇದು ಸಾಮಾನ್ಯ ಪೂಜೆ ಅಲ್ಲ. ಅಂದರೆ ಯಾವ ರೀತಿ ಪೂಜೆ ಅಂತಂದರೆ, ನೀವೀಗ ದೇವ್ರ ತಾಯಿಗೆ ಅಂದರೆ ದೇವ್ರಿಗೆ ನೀವು ಈಗ ದೀಪನ ಹಚ್ಚಿ ಪೂಜೆ ಮಾಡ್ತೀರಲ್ವಾ, ಆ ದೀಪನ ನೀವು ಒಂದಿನ ತುಪ್ಪದ ದೀಪ ಹಚ್ಚೋದಾಗಿರ್ಬೋದು, ಒಂದಿನ ಕೊಬ್ಬರೆಣ್ಣೆ ದೀಪ ಹಚ್ಚೋದಾಗಿರ್ಬೋದು, ಆದಷ್ಟು ನೀವು ಕೊಬ್ಬರೆಣ್ಣೆ ದೀಪನೇ ಹಚ್ಚಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಕೊಬ್ಬರೆಣ್ಣೆ ದೀಪನ ಹಚ್ಚೋದ್ರಿಂದ ಅಷ್ಟ ಐಶ್ವರ್ಯಗಳನ್ನು ತಾಯಿ ಲಕ್ಷ್ಮೀ ದೇವಿ ಕೊಡ್ತಾರೆ ಅಂತಲೇ ನಾವು ಹೇಳ್ಬೋದು. ಯಾಕೆಂತಂದರೆ ನಾನು ಆದಷ್ಟು ಜಾಸ್ತಿ ಕೊಬ್ಬರೆಣ್ಣೆ ದೀಪನೇ ಹಚ್ಚುತ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಕೊಬ್ಬರೆಣ್ಣೆ ದೀಪ ಹಚ್ಚಿ ಅಂತ ಅಂದ್ಬಿಟ್ಟು ಯಾರು ನಿಮಗೆ ಯಾವ ಒಂದು ಚಾನಲಲ್ಲೂ ಸಹ ಯಾರು ನಿಮ್ಗೆ ಹೇಳ್ಕೊಟ್ಟಿಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂತಂದರೆ ಇದ್ರ ಪ್ರಭಾವ ತುಂಬಾ ಇದ್ರ ಶಕ್ತಿ ತುಂಬಾ ಇದೆ ಅಂತಲೇ ಹೇಳ್ಬೋದು. ಕೊಬ್ಬರೆಣ್ಣೆ ದೀಪನ ಯಾರು ಮನೇಲಿ ಹಚ್ಚುತ್ತಾರೋ ಅವರಿಗೆ ಹಣದ ಕೊರತೆನೇ ಬರಲ್ಲ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಇದನ್ನ ನಾನು ಹಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಹಚ್ಚಿ ನಾನು ಒಂದೊಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ. ನಾನು ತುಂಬ ವರ್ಷಗಳಿಂದಲೂ ಈ ಕೊಬ್ಬರೆಣ್ಣೆ ದೀಪನೇ ನಾನು ಹಚ್ಚೋದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ನಾನು ಇರೋದೇ ಹೇಳ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಾದಂಥ ಸುಳ್ಳನ್ನ ನಾನು ಹೇಳ್ತಾ ಇಲ್ಲ. ನಾನು ಇನ್ಯಾವ ಎಣ್ಣೆನೂ ತೊಗೊಂಡು ಬಂದು ನಾನು ದೀಪ ಹಚ್ಚಲ್ಲ. ಬರೀ ಕೊಬ್ಬರೆಣ್ಣೆ ದೀಪನೇ ಮಾತ್ರ ನಮ್ಮ ಮನೇಲಿ ನಾನು ಹಚ್ಚೋದು. ಹಾಗಾಗಿ ಸಮಸ್ಯೆಗಳು ಕಡಿಮೆ ಆಗಿ ನಮಗೆ ಮೇನಾಗಿ ಹಣದ ಸಮಸ್ಯೆಗಳು ಕಡಿಮೆ ಆಗಿ ನಮಗೆ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಅಂತಲೇ ನಾವು ಹೇಳ್ಬೋದು. ಅದಕ್ಕೆ ನಾನು ನಿಮ್ಮ ಹತ್ರ ಅಂದರೆ ನನ್ನ ಸಬ್ಸ್ಕ್ರೈಬರ್ ನನಗೆ ಒಳ್ಳೇದಾದರೆ ಸಾಕಾಗಲ್ಲ, ನನ್ನ ಸಬ್ಸ್ಕ್ರೈಬರ್ಗೂ ಒಳ್ಳೇದಾಗಲಿ ಅಂತೇಳಿ ನಾನು ನಿಮಗೆ ಕೇಳ್ತಾ ಇದ್ದೀನಿ. ನೀವು ಆದಷ್ಟು ಕೊಬ್ಬರೆಣ್ಣೆ ದೀಪನೇ ಹಚ್ಚಿ. ಮತ್ತು ಜೊತೆಗೆ ಫ್ರೆಂಡ್ಸ್ ನಿಮಗೆ ಅಕಸ್ಮಾತ್ ನಿಮ್ಗೆ ಕೊಬ್ಬರೆಣ್ಣೆ ದೀಪ ಬೇಡ ಅಂತ ನಿಮಗೆ ಅನಿಸಿದ್ರೆ ಮಲ್ಲಿಗೆ ಎಣ್ಣೆ ಅಂತ ಸಿಗುತ್ತೆ. ಅದೇ ಗದ್ದಿಗೆ ಅಂಗಡಿಗಳಲ್ಲೆಲ್ಲ ಹೋದರೆ ನಿಮಗೆ ಮಲ್ಲಿಗೆ ಎಣ್ಣೆ ಅಂತ ಸಿಗುತ್ತೆ. ಆದರೆ ಸ್ವಲ್ಪ ಇದು ಕಾಸ್ಟ್ಲಿ ಅಂತ ಅನಿಸ್ಬೋದು. ಆ ದೀಪನೂ ಸಹ ಮಲ್ಲಿಗೆ ಎಣ್ಣೆಯಿಂದ ನೀವು ದೀಪನ ಹಚ್ಚೋದ್ರಿಂದನೂ ಸಹ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್ ಇನ್ನೊಂದು ಏನಂತಂದರೆ ಆದಷ್ಟು ಪ್ರತಿದಿನ ತುಪ್ಪದ ದೀಪ ಆಗಿರ್ಬೋದು, ಕೊಬ್ಬರೆಣ್ಣೆ ದೀಪ ಆಗಿರ್ಬೋದು, ಇಲ್ಲ ಮಲ್ಲಿಗೆ ಎಣ್ಣೆ ದೀಪ ಆಗಿರ್ಬೋದು, ಇಲ್ಲ ಕೈ ಎಣ್ಣೆ ದೀಪ ಆಗಿರ್ಬೋದು, ಈ ರೀತಿ ಈ 9 ದಿನದಲ್ಲಿ ಪ್ರತಿದಿನ ಒಂದೊಂದು ದೀಪನ ಹಚ್ಚಿ ನೀವು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡ್ಕೊಂಡು ಬರೋದ್ರಿಂದನೂ ಸಹ ಆದಷ್ಟು ತುಂಬ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ವಾ? ಹೌದು. ನೆಕ್ಸ್ಟ್ ಈಗ 4ನೇ ಟಿಪ್ ಬಂದು ಫ್ರೆಂಡ್ಸ್, ಈಗ 4ನೇ ಟಿಪ್ ಬಂದು ಫ್ರೆಂಡ್ಸ್, ಈಗ ಪ್ರತಿಯೊಬ್ಬರೂ ಈ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂತಂದರೆ ಪ್ರತಿಯೊಬ್ಬರೂ ಬರೀ ತಮ್ಮನ್ನ ತಾವು ಮಾತ್ರ ನೋಡ್ಕೋತಾರೆ ಅಲ್ವಾ. ಈಗ ನಾವು ಒಂದು ಒಳ್ಳೆ ಜಾಬಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ದಾನ ಧರ್ಮಗಳನ್ನ ಮಾಡೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ. ಅಂದರೆ ಹಿರೀಕರು ನಮ್ಮ ಹಿರೀಕರು ಸ್ವಲ್ಪ ನಮಗೆ ಅವರು ನಮ್ಮ ಹಿರಿಕರು ಇದ್ದಂತಹ ಸಮಯದಲ್ಲಿ ಅವರು ಸ್ವಲ್ಪ ದಾನ ಧರ್ಮಗಳನ್ನ ಮಾಡೋದ್ರಿಂದ ಅದು ನಾವು ಅವ್ರ ಮಕ್ಕಳಾಗಿ ಹುಟ್ಟಿರೋದ್ರಿಂದ ಅವ್ರು ಮಾಡಿದಂತಹ ಪುಣ್ಯ ಫಲಗಳಿಂದ ನಾವು ಲೈಫಲ್ಲಿ ಚೆನ್ನಾಗಿರ್ತೀವಿ ಅಂತಲೇ ನಾವು ಹೇಳ್ಬೋದು. ಈ ರೀತಿ ನಾವು ದಾನ ಧರ್ಮಗಳನ್ನ ಆದಷ್ಟು ಮಾಡ್ಬೋದು. ಅಂದರೆ ನೀವು ಕೇಳ್ಬೋದು ದಾನ ಧರ್ಮ ಅಂತ ಅಂದರೆ ಯಾವ ರೀತಿ ಅಂತ ನೀವು ಕೇಳೋದಾದರೆ, ಈಗ ಸ್ವಲ್ಪ ರಿಚ್ ಆಗಿದ್ದೀವಿ, ಸ್ವಲ್ಪ ಹಣದ ವಿಷಯದಲ್ಲೆಲ್ಲ ಸ್ವಲ್ಪ ಚೆನ್ನಾಗಿದ್ದೀವಿ ನಾವು ಅಂತ ಅಂದಾಗ ಅಡುಗೆಗಳನ್ನ ಮಾಡಿಸಿ ಬಡವರುಗಳಿಗೆ ಊಟ ಹಾಕ್ಸೋದಾಗಿರ್ಬೋದು. ಇಲ್ಲ ಅಕಸ್ಮಾತ್ ಅಡುಗೆ ಮಾಡ್ಸೋಕ್ಕೆ ನಮಗೆ ಅಷ್ಟು ಶಕ್ತಿ ಇಲ್ಲ ಅಂತ ಅನ್ನೋರು ಸಹ ಅಡುಗೆ ಮಾಡಿಸಿದಂತಹ ಜಾಗದಲ್ಲಿ ಹೋಗಿ ಊಟನ ಬಡಿಸೋದ್ರಾಗಿರ್ಬೋದು. ಇಲ್ಲ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ದೇವಸ್ಥಾನಗಳಿಗೆ ನಾವು ದಾನವಾಗಿ ಕೊಟ್ಟು, ಅಂದರೆ ಈಗ ದೇವಸ್ಥಾನ ಎಲ್ಲ ಓಪನ್ ಮಾಡಿರ್ತಾರಲ್ವ, ಆ ದೇವಸ್ಥಾನಗಳನ್ನೆಲ್ಲ ಓಪನ್ ಮಾಡಿದಾಗ ಈಗ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೈವೇದ್ಯಗಳನ್ನ ಮಾಡಿಸೋದಾಗಿರ್ಬೋದು. ಈಗ ನೀವು ಕೇಳ್ಬೋದು ಯಾವ ರೀತಿ ನೈವೇದ್ಯ ಅಂತ ನೀವು ಕೇಳೋದಾದರೆ, ಕಡಲೆಕಾಳಲ್ಲಿ ಗುಗ್ರಿ ಅಂತ ಬರುತ್ತಲ್ಲ ಅದನ್ನು ಮಾಡಿಸಿ ನೀವು ಪುರೋಹಿತರ ಕೈಲಿ ಕೊಟ್ಟು ಅವ್ರ ಕಡೆಯಿಂದ ನೀವು ಎಲ್ಲರೂ ಬಂದಂತಹ ಭಕ್ತಾದಿಗಳು ಎಲ್ಲರಿಗೂ ನೀವು ಅದನ್ನ ಹಂಚೋದ್ರ ಆಗಿರ್ಬೋದು. ಇಲ್ಲ ಬಾಳೆಹಣ್ಣಿನ ಒಂದು ಇದು ಬರುತ್ತೆ ನೋಡಿ, ಬಾಳೆಹಣ್ಣಿನ ಪಂಚಾಮೃತನ ಮಾಡಿಸಿ ನೀವು
ದೇವ್ರಿಗೂ ಸಹ ನೀಡಿ ಅದನ್ನ ಎಲ್ಲರಿಗೂ ಹಂಚೋದ್ರಾಗಿರ್ಬೋದು. ಇಲ್ಲ ನಮಗೆ ತುಂಬ ಶಕ್ತಿ ಅಂದರೆ ಈಗ ತುಂಬ ಸ್ವಲ್ಪ ರಿಚ್ ಆಗಿದ್ದೀವಿ, ನಮ್ಗೆ ಹಣದ ಸಮಸ್ಯೆಗಳೇನು ಅಷ್ಟೇನಿಲ್ಲ, ನಮಗೆ ಅದಕ್ಕೆ ನಾವು ಆದಷ್ಟು ನಾವು ದೇವ್ರಿಗೆ ಇದನ್ನೆಲ್ಲ ಮಾಡ್ತೀವಿ ಅಂತ ನೀವು ಅನ್ನೋದಾದರೆ ನೀವು ಆದಷ್ಟು ಸ್ವಲ್ಪ ಅಂದರೆ ಸಿಂಪಲ್ಲಾಗಿ ಒಂದು ಊಟ ತಿಂಡಿ ಏನಾದರೂ ಮಾಡಿಸಿ ನೀವು ಹಂಚೋದ್ರಾಗಿರ್ಬೋದು. ಈ ರೀತಿಯೆಲ್ಲ ನೀವು ಮಾಡ್ಕೊಂಡು ಬಂದರೆ ಮೇಯ್ನಾಗಿ ದಾನಗಳನ್ನ ಮಾಡೋದ್ರಿಂದನೂ ಸಹ ನೀವು ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು. ಮೇಯ್ನಾಗಿ ಇದರಿಂದ ಹಣ ಐಶ್ವರ್ಯ ಸಮೃದ್ಧಿ ಆಗುತ್ತೆ ಮನೆಯಲ್ಲಿ. ಅಂದರೆ ಈ ಮೇನ್ ಪಾಯಿಂಟ್ ಏನಂದರೆ ದಾನ ಧರ್ಮಗಳನ್ನ ಮಾಡೋದ್ರಿಂದ, ಮೇಯ್ನಾಗಿ ಅನ್ನದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ 5ನೇ ಟಿಪ್ ಬಂದು ಫ್ರೆಂಡ್ಸ್ 5ನೇ ಟಿಪ್ ಬಂದು ಫ್ರೆಂಡ್ಸ್ ಇದೇನಂದರೆ ಇದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ 5ನೇ ಟಿಪ್ಪಲ್ಲಿ ಫ್ರೆಂಡ್ಸ್ ಆದಷ್ಟು ನಾವು ನಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞತೆಗಳನ್ನ ನಾವು ತಿಳಿಸೋದನ್ನ ನಾವು ಮರೆಯೋಕ್ಕೆ ಹೋಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ನಾವೀಗ ಯಾರಾದರೂ ಒಬ್ಬರು ನಮಗೆ ಸಹಾಯ ಮಾಡಿರ್ತಾರೆ ಅಲ್ವಾ, ಅವ್ರಿಗೆ ನಾವು ಅಂದರೆ ಯಾವ ರೀತಿ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಆದರೂ ಹೇಳ್ತಾ ಇದ್ದೀನಿ ಕೇಳಿ. ಈಗ ನಮಗೆ ಯಾರಾದರೂ ಒಬ್ಬರು ಸಹಾಯ ಮಾಡಿರ್ತಾರಲ್ವ, ಅವ್ರಿಗೆ ನಾವು ಆದಷ್ಟು ನಮಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ಯಾಂಕ್ಸ್ ಹೇಳೋದಾಗಿರ್ಬೋದು. ಇಲ್ಲ ನಾವು ನಿಮ್ಮ ಋಣದಲ್ಲಿ ನಾವು ಇದ್ದೀವಪ್ಪ, ನೀವು ಅವತ್ತಿನ ದಿನ ನಮಗಿಂತ ಸಹಾಯ ಮಾಡಿದ್ದೀರಾ, ಹಾಗಾಗಿ ನಾನು ನಿಮಗೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ, ಯಾವತ್ತು ನೀವು ಸಹಾಯ ಮಾಡಲಿಲ್ಲ ಅಂತ ಹೇಳಿದರೆ ನಾನು ಇಲ್ಲಿ ತನಕ ಬರೋಕ್ಕಾಗ್ತಾ ಇರಲಿಲ್ಲ ಆ ರೀತಿ ಅಂದ್ಕೊಂಡು ಅದನ್ನ ಫಸ್ಟ್ ನಾವು ಮನವರಿಕೆ ಮಾಡಿಕೊಂಡು ತಿಳ್ಕೊಂಡು ನಾವು ಅವ್ರಿಗೆ ಒಂದು ಕೃತಜ್ಞತೆ ನಾವು ಹೇಳೋದ್ರಿಂದ ನಾವು ಏನೂ ಕಳ್ಕೊಳ್ಳಲ್ಲ ಅಲ್ವಾ. ಹೌದು ಫ್ರೆಂಡ್ಸ್. ಮತ್ತು ನಮ್ಮ ತಂದೆ ತಾಯಿಗಳು ಮಾಡಿರುವಂತಹ ಒಳ್ಳೆಯ ಕೆಲಸ ಕಾರ್ಯಗಳಿಂದ ದಾನ ಧರ್ಮಗಳಿಂದನೂ ಸಹ ನಮ್ಗೆ ಒಳ್ಳೇದಾಗುತ್ತೆ ಅಂತಲೇ ನಾವು ಹೇಳ್ಬೋದು. ಮತ್ತು ಇನ್ನೊಂದೇನು ಹೇಳಿದ್ರೆ ಫ್ರೆಂಡ್ಸ್, ಬನ್ನಿ ಮರದ ಗಿಡದ ಎಲೆಗಳನ್ನ ತೆಗೆದುಕೊಂಡು ಬಂದು ನೀವು ನಿಮ್ಮ ಹಿರಿಯರು, ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ ನೀವು ಅದನ್ನು ಅವರ ಕೈಗೆ ಅರ್ಪಿಕೊಟ್ಟು ಅವರ ಕೈಯಿಂದ ನೀವು ಅವ್ರ ಕಾಲನ್ನ ನಮಸ್ಕಾರ ಮಾಡಿಕೊಂಡು ನೀವು ಅವ್ರ ಕಾಲನ್ನ ಹೀಗೆ ನಮಸ್ಕಾರ ಮಾಡಿಕೊಂಡು ಅವರಿಂದ ನೀವು ಆಶೀರ್ವಾದನ ತೆಗೆದುಕೊಳ್ಳೋದ್ರಾಗಿರ್ಬೋದು. ಇಲ್ಲ ಮನೆಯಲ್ಲಿ ದೊಡ್ಡವರಿಲ್ಲ ಅಪ್ಪ ಅಮ್ಮ ಇದ್ದಾರೆ ಅಂತಂದರೆ ಆದಷ್ಟು ನೀವು ಅಪ್ಪ ಅಮ್ಮನಿಗೆ ನಿಮಗೆ ಕಾಲಿಗೆ ಬಿದ್ದು ನೀವು ಅಂದರೆ ಆ ಬನ್ನಿ ಗಿಡದ ಎಲೆನ ತೆಗೆದುಕೊಂಡು ಬಂದು ಅಪ್ಪ ಅಮ್ಮನ ಕೈಗೆ ಕೊಟ್ಟು ಅವರ ಪಾದದ ಕೆಳಗೆ ನೀವು ಅಂದರೆ ಅವ್ರ ಪಾದನ ಮುಟ್ಟಿ ನೀವು ಆಶೀರ್ವಾದ ಅಂದರೆ ಪಾದನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದನ ನೀವು ಅವ್ರ ಕೈಯಿಂದ ತೆಗೆದುಕೊಳ್ಳೋದಾಗಿರ್ಬೋದು. ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ತುಂಬ ಬಗೆಹರಿಯುತ್ತೆ ಅಂತ ನಾವು ಹೇಳ್ಬೋದು. ನೋಡಿ, ಇದಕ್ಕೆ ನಾವೇನಾದರೂ ದುಡ್ಡು ಕೊಡಬೇಕಾ? ಇಲ್ಲ ಅಲ್ವಾ ಫ್ರೆಂಡ್ಸ್. ಇದೆಲ್ಲವೂ ನಮ್ಮ ಶಾಸ್ತ್ರ ಸಂಪ್ರದಾಯಕವಾಗಿ ಬಂದಿರುವಂತಹ ವಿಷಯಗಳೇ ಅಂತಲೇ ನಾವು ಹೇಳ್ಬೋದು. ಆದರೆ ಈಗಿನ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದರೆ ಇದೆಲ್ಲ ಬಿಟ್ಬಿಟ್ಟಿದ್ದೀವಿ, ಯಾರು ಇದನ್ನೆಲ್ಲ ಮಾಡೋಕ್ಕೋಗಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಹಿರೀಕರು ಇದೆಲ್ಲ ಮಾಡ್ಕೊಂಡು ಬಂದಿರೋದಕ್ಕೆ ಫ್ರೆಂಡ್ಸ್ ಆದಷ್ಟು ಅವ್ರಿಗೆ ಸಮಸ್ಯೆಗಳೇ ಇರಲಿಲ್ಲ, ಕಷ್ಟಗಳೇ ಇರಲಿಲ್ಲ. ಒಂದು ಸುಂದರವಾದಂತಹ ಒಂದು ಬದುಕನ್ನ ಅವ್ರು ನಡೆಸ್ಕೊಂಡು ಬರ್ತಾಯಿದ್ರು ಅಂತಲೇ ನಾವು ಹೇಳ್ಬೋದು. ಈಗ ಅವರು ಪ್ರತಿಯೊಂದು ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡಿಕೊಂಡು ಅವರು ಒಂದು ಸುಂದರವಾದ ಬದುಕನ್ನ ಅವ್ರು ನಡೆಸ್ಕೊಂಡು ಬಂದಿದ್ರು ಅಂತ ಅಂದಾಗ ನಾವು ಈ ರೀತಿಯೆಲ್ಲ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಹೌದು ಫ್ರೆಂಡ್ಸ್. ಇದಕ್ಕೆಲ್ಲ ನಾವೆಲ್ಲ ಕಷ್ಟಪಡಬೇಕಾ? ಇಲ್ಲ ₹1 ಖರ್ಚು ಮಾಡಬೇಕಾ? ಇಲ್ಲ ಅಲ್ವಾ ಫ್ರೆಂಡ್ಸ್. ಹೌದು, ನಮ್ಮ ಹಿರೀಕರ ಆಶೀರ್ವಾದ ತಗೊಳ್ಳೋದ್ರಿಂದಾಗಿರ್ಬೋದು, ಇಲ್ಲ ನಮ್ಮ ಕೈಲಾದಷ್ಟು ನಮಗೆ ಕೆಲವರಿಗೆ ದಾನ ಧರ್ಮಗಳನ್ನ ಮಾಡೋದ್ರಾಗಿರ್ಬೋದು, ಇಲ್ಲ ನಮ್ಗೆ ಯಾರೊಬ್ರು ಸಹಾಯ ಮಾಡ್ತಾರೆ ಅಂತ ಅಂದರೆ ನಮ್ಗೆ ಸಹಾಯ ಮಾಡಿದಾರಪ್ಪ ಅನ್ನೋದು ನಾವು ನೆನೆಸ್ಕೊಂಡು ಅವ್ರಿಗೆ ಕೃತಜ್ಞತೆ ಸಲ್ಲಿಸೋದಾಗಿರ್ಬೋದು. ಇಲ್ಲ ನಾವು ಕೆಲವ್ರಿಗೆ ಅಂದರೆ ನಾವು ಚೆನ್ನಾಗಿದ್ದೀವಿ ಎಲ್ಲದರಲ್ಲೂ ಅಂತ ನಾವು ದುರಾಂಕಾರ ಪಡ್ದೇನೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಾಗಿರ್ಬೋದು. ಈ ರೀತಿಯೆಲ್ಲ ನೀವು ಮಾಡ್ಕೊಂಡು ಬರೋದ್ರಿಂದ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ನಿಮಗೆ ಒಂದು ಮನೆಯಲ್ಲಿ ಏಳಿಗೆ ಅನ್ನೋದಾಗುತ್ತೆ. ಹಣ ಐಶ್ವರ್ಯ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಖಂಡಿತ ನಿಮಗೆ ಒದಗಿ ಬರುತ್ತೆ ಅಂತಲೇ ನಾವು ಹೇಳ್ಬೋದು. ನೋಡಿ, ಈ ನವರಾತ್ರಿಯಲ್ಲಿ ಫ್ರೆಂಡ್ಸ್, ಈಗ ನೀವು ನವರಾತ್ರಿಯಲ್ಲಿ ನೀವು ಯಾವ ರೀತಿ ಮನೆಯ ಪೂಜೆ ಮಾಡ್ತಿರೋ ಅದು ನಮಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಈಗ ಏನಾಗ್ಬಿಟ್ಟಿದೆ ಅಂದರೆ ಈ ಥರ ಎಲ್ಲ ಒಂದು ಸಂಪ್ರದಾಯಿಕವಾಗಿ ಆಗಿನ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು. ಆದರೆ ಈಗ ಇದೆಲ್ಲ ಯಾರು ಏನೂ ಮಾಡಲ್ಲ. ಪ್ರತಿದಿನ ಹೇಳ್ತಾರೆ, ಮಾಮೂಲಿ ದಿನಚರಿಗಳನ್ನ ಮುಗಿಸ್ತಾರೆ, ಮಾಮೂಲಿ ಡ್ಯೂಟಿಗೆ ಹೋಗ್ತಾರೆ, ಜಾಬ್ ಮಾಡ್ಕೊಬರ್ತಾರೆ, ಮಾಮೂಲಿ ಬೆಳಿಗ್ಗೆ ಆಯಿತು ಸಾಯಂಕಾಲ ಆಯಿತು ಅಂದರೆ ಇದೆ. ಆದರೆ ಈ ರೀತಿ ಕೆಲವೊಂದನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಸಂಪ್ರದಾಯವಾಗಿ ನಾವು ಇದನ್ನೆಲ್ಲ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಮಗೆ ಬಂದಿರುವಂತಹ ಕಷ್ಟಗಳೆಲ್ಲ ಕಳೆದು ಒಂದು ಸುಖ ಸಮೃದ್ಧಿಯಾಗಿರ್ಬೋದು, ಹಣದ ಸಮಸ್ಯೆಗಳು ಹೋಗಿ ನಮಗೆ ಒಂದು ಸುಂದರವಾದ ಬದುಕನ್ನ ನಮ್ಮ ಹಿರಿಕರೇ ನಮಗೆ ಕೊಡ್ತಾರೆ ಅಂತಲೇ ನಾವು ಹೇಳ್ಬೋದು. ಹೌದು ಫ್ರೆಂಡ್ಸ್. ಇದನ್ನೆಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ ಅಂತ ಅಂದಮೇಲೆ ಯಾಕೆ ನಾವು ಇದನ್ನೆಲ್ಲ ಮಾಡಬಾರ್ದು ಹೇಳಿ ಫ್ರೆಂಡ್ಸ್. ನೀವು ನನ್ನ ಬೈಕೋಬೋದು ಅಂದರೆ
ಏನಪ್ಪ ಇವರು ಹಳೆ ಕಾಲದವ್ರ ಥರ ಇದನ್ನೆಲ್ಲ ಹೇಳ್ತಾರೆ ಅಂತ. ಹೌದು ಫ್ರೆಂಡ್ಸ್, ಈಗ ನಾವು ಹಳೆ ಕಾಲದವರು ಅಂತ ಹೇಳಿ ನಾವು ಅವ್ರು ಮಾಡಿದಂತಹ ಶಾಸ್ತ್ರ ಸಂಪ್ರದಾಯಗಳನ್ನ ನಾವು ನೆಗ್ಲೆಕ್ಟ್ ಮಾಡಿಕೊಂಡು ಬಂದರೆ ನಮಗೇನೆ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಆದರೆ ನೀವು ಒಂದು ಸಲ ಕೂತು ಯೋಚನೆ ಮಾಡಿ, ಅವ್ರುಗಳೆಲ್ಲ ಆಗಿನ ಕಾಲದಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಕ್ಕೆ ಅಲ್ವಾ ಅವ್ರ ಜೀವನದಲ್ಲಿ ಅವರು ಯಾವುದೇ ಒಂದು ಕಷ್ಟನೂ ಇಲ್ಲದೇ, ಯಾವ ಒಂದು ಸಮಸ್ಯೆನೂ ಇಲ್ಲದೇ ಒಂದು ಸುಂದರವಾದಂಥ ಬದುಕನ್ನ ಕಟ್ಕೊಂಡು ಅವರು ಒಂದು ಜೀವನ ಮಾಡ್ಕೊಂಡೇ ಬಂದರು. ಆದರೆ ಅದೇ ರೀತಿ ನಾವು ಮಾಡೋಣ ಬಿಡಿ. ಅದೇ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ, ನಮ್ಗೆ ಒಳ್ಳೇದಾಗುತ್ತೆ, ಅಂದರೆ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ, ನಮ್ಮ ಮಕ್ಳುಗಳಿಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ಫ್ರೆಂಡ್ಸ್? ನಾವೇನಾದರೂ ಇದಕ್ಕೆ ಯಾವುದೇ ರೀತಿಯಾದಂಥ ಹಣನ ಖರ್ಚು ಮಾಡೋಂಗಿಲ್ಲ, ಇಲ್ಲ ಈ ಹೊರಗಡೆ ಹೋಗಿ ನಾವು ಯಾವುದೇ ರೀತಿಯಂಥ ತೊಂದರೆಗಳನ್ನು ನಾವು ತಗೊಳ್ಕೊಳ್ಳೋಂಗಿಲ್ಲ. ತುಂಬ ಈಸಿಯಾಗಿ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಮೇನಾಗಿ ನಿಮ್ಮ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನೀವು ಆಶೀರ್ವಾದ ತೊಗೊಂಡ್ಬಿಟ್ರೆ ನಿಮ್ಮ ಗಂಟೆನ ಹೋಗ್ಬಿಡುತ್ತಾ? ಇಲ್ಲ ಅಲ್ಲ ಫ್ರೆಂಡ್ಸ್. ಈಗ ನಿಮಗೆ ಅವರು ಜನ್ಮ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ನಿಮಗೆ ನೀವು ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಅದು ಕಡಿಮೆ ಅಂತಲೇ ನಾವು ಹೇಳ್ಬೋದು. ಹೌದು ಫ್ರೆಂಡ್ಸ್, ನಾವು ಬೇರೆ ಎಲ್ಲೂ ಹೋಗೋದು ಬೇಡ, ನಮ್ಮ ಅಪ್ಪ ಅಮ್ಮನ ಹತ್ರ ನಾವು ಅವ್ರಿಗೆ ಬೆಲೆ ಮರ್ಯಾದೆ ಕೊಟ್ಕೊಂಡು ನಾವು ಆದಷ್ಟು ಅವ್ರಿಗೆ ನಾವು ಒಂದು ಗೌರವ ಕೊಟ್ಕೊಂಡು ಅವರಿಂದನೇ ನಾವು ಇವತ್ತೊಂದು ದಿನ ನಾವು ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಅಂತ ನಾವು ಒಂದು ತಿಳ್ಕೊಂಡು ನಾವು ಅವ್ರಿಗೆ ನಾವು ಒಂದು ಅಂದರೆ ಒಂದು ಪ್ರೀತಿ ವಿಶ್ವಾಸ ಅವ್ರು ಇರೋ ತನಕನೂ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು, ಒಂದು ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಕಾಣೋದಾಗಿರ್ಬೋದು. ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನಾವು ತುಂಬ ಈಸಿಯಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೌದಲ್ವಾ? ನೋಡಿ, ಈ 5 ಕೆಲಸಗಳನ್ನ ನೀವು ಈ ನವರಾತ್ರಿ ದಿನ ಮಾಡಿ ಫ್ರೆಂಡ್ಸ್. ಖಂಡಿತ ಹೇಳ್ತೀನಿ, ನಾನು ಹೇಳಿದಂತಹ ಈ ಕೆಲಸಗಳನ್ನ ನೀವು ಮಾಡ್ಕೊಂಡು ಬಂದರೆ ನಿಮ್ಮ ಯಾವುದೇ ಒಂದು ಕಷ್ಟಗಳಿದ್ರೂ ಸಹ ನಿಮಗೆ ಬಗೆಹರಿಯುತ್ತೆ. ಮತ್ತು ಯಾವುದೇ ಒಂದು ಹಣ ಸಮಸ್ಯೆ ಇದ್ರೂ ಬಗೆಹರಿತು. ನಿಮಗೆ ಹಣ, ಸಮೃದ್ಧಿ, ಸಂಪತ್ತು ಮತ್ತು ಮನೆಯಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸುಖ ಅನ್ನೋದೇ ನಿಮಗೆ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೆಲ್ಲ ನಮಗೆ ಬೇಕು ಅಂತಂದರೆ ಈ 5 ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಕೊಂಡು ಬಂದರೆ ನಾವು ಖಂಡಿತವಾಗಿಯೂ ನಾವು ಜೀವನದಲ್ಲಿ ಏಳ್ಗೆನೂ ಹೊಂದ್ಬೋದು, ಯಾವ ಸಮಸ್ಯೆನೂ ಇಲ್ಲದೇ ನಾವು ಸುಂದರವಾದಂತಹ ಬದುಕನ್ನ ನಾವು ನಡೆಸ್ಬೋದು ಅಂತಲೇ ನಾವು ಹೇಳ್ಬೋದಲ್ವಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನಂತೂ ನಾವು ಅಪ್ಪ ಅಮ್ಮ ಕಾಲಿಗೆ ಬಿದ್ದು ಖಂಡಿತ ನಮಸ್ಕಾರ ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ನನಗೆ ಅಪ್ಪ ಅಮ್ಮ ಇಲ್ಲ, ಹಾಗಾಗಿ ನಾನು ಆದಷ್ಟು ವರ್ಷಕ್ಕೊಂದ್ಸಲನಾದರೂ ಹೋಗಿ ಅವ್ರ ಸೇವೆ ಮಾಡಿಕೊಂಡು ಅವ್ರ ಪೂಜೆ ಮಾಡ್ಕೊಂಡು ನಾನು ಬರ್ತೀನಿ. ದಯವಿಟ್ಟು ನಿಮ್ಮ ಮನೇಲಿ ಅಪ್ಪ ಅಮ್ಮ ಇದ್ದರೆ ಅವ್ರನ್ನ ನೋಯಿಸ್ಬೇಡಿ, ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರ ಪ್ರೀತಿ ವಿಶ್ವಾಸಕ್ಕೆ ಒಂದು ಕೃತಜ್ಞತೆ ಭಾವನ ನೀವು ನೀಡಿ. ಯಾಕೆಂದರೆ ಅವ್ರು ಇದ್ದಾರೆ ಅಂತ ಅನ್ನೋದಕ್ಕೆ ನೀವು ಇವತ್ತೊಂದು ದಿನ ಏನಾದ್ರು ಇರೋದು ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿರೋ ತನಕ ನಾವು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಒಂದು ಇಷ್ಟ ಆಗಿದೆ ನಿಮಗೆ ಪ್ಲೀಸ್ ಲೈಕ್ ಕೊಡಿ. ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ